ನಮಸ್ಕಾರ ಸ್ನೇಹಿತರೆ, ಇವತ್ತಿನ ದೊಡ್ಡ ಅಪ್ಡೇಟ್ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಮತ್ತು ಇಲ್ಲಿ ಬರೋಬ್ಬರಿ 4,000 ರೂಪಾಯಿ ತನಕ ಗೃಹಲಕ್ಷ್ಮಿ ಯೋಜನೆಯ ಹಣ ಈ ಜಿಲ್ಲೆಗಳಿಗೆ ಜಮೆ ಆಗಲಿದೆ. ವೀಕ್ಷಕರೇ, ನಿಮ್ಮ ಜಿಲ್ಲೆಗೆ ಬಂದಿದೆಯಾ, ಇಲ್ಲ ಅಂದ್ರೆ ಯಾವಾಗ ಬರುತ್ತೆ? ಈ ವಿಡಿಯೋನ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ. ವೀಕ್ಷಕರೇ ನೋಡಿ, ಜಿಲ್ಲೆಗಳ ಅಪ್ಡೇಟ್, ಜಿಲ್ಲೆಗಳ ಲಿಸ್ಟ್ ಅನ್ನು ಹೊಂದಿರುವಂತಹ ವಿಡಿಯೋ ಇದಾಗಿರುತ್ತೆ. ಇವತ್ತು ಸರಿಸುಮಾರು 10:30 ಅಂದ್ರೆ ಹೆಚ್ಚು ಕಡಿಮೆ 11 ಗಂಟೆಯ ಮೇಲ್ಪಟ್ಟು ಈ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುವಂತಹ ಸಾಧ್ಯತೆ ಹೆಚ್ಚಿಗೆ ಆಗಿದೆ. ನೋಡಿ, ಈ ಎಲ್ಲಾ ಜಿಲ್ಲೆಗಳಿಗೆ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮೆ ಆಗಿದೆ. ಉಳಿದಂತಹ ಫಲಾನುಭವಿಗಳಿಗೆ ಇವತ್ತು ಸರಿಸುಮಾರು 11 ಗಂಟೆಯ ಮೇಲ್ಪಟ್ಟು ಜಮೆ ಆಗುತ್ತೆ. ಅದು ಯುಗಾದಿ ಮತ್ತು ರಂಜಾನ್ ಈ ಎರಡು ಹಬ್ಬಕ್ಕೂ ಸೇರಿ ಇವತ್ತು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗಲಿದೆ. ವೀಕ್ಷಕರೇ, ಹಣ ಬಿಡುಗಡೆಯ ಕುರಿತು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತೆ. ವೀಕ್ಷಕರೇ ನೋಡಿ, 27ನೇ ಕಂತಿನ ಹಣದ ಅಧಿಕೃತ ಮಾಹಿತಿ ಇದಾಗಿರುತ್ತೆ ಮತ್ತು ಇಲ್ಲಿ 15ಕ್ಕಿಂತ ಹೆಚ್ಚು ಜಿಲ್ಲೆಗಳ ಲಿಸ್ಟ್ ಬಂದಿದೆ ಮತ್ತು ಜಿಲ್ಲೆಗಳಿಗೆ ಹಂತವಾಗಿ ಜಮೆ ಆಗ್ತಾ ಇದೆ. ಯಾವ ಜಿಲ್ಲೆಗಳಿಗೆ ಯಾವ ದಿನ ಜಮೆ ಆಗುತ್ತೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ. ವೀಕ್ಷಕರೇ, ಇದು ಡಿಪಾರ್ಟ್ಮೆಂಟ್ ಅಪ್ಡೇಟ್ ಆಗಿರುತ್ತೆ. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್, ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಸ್ನೇಹಿತರೆ, ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಬಹುದು, ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಬಹುದು. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಒಟ್ಟಾರೆಯಾಗಿ ಇಂದು ಈ ಜಿಲ್ಲೆಗಳಿಗೆ ಜಮೆ ಆಗ್ತಾ ಇದೆ. ನೋಡಿ, ಹಣ ಬಿಡುಗಡೆಯ ಕುರಿತು ಸಂಪೂರ್ಣವಾದಂತಹ ಮಾಹಿತಿ ಇದಾಗಿರುತ್ತೆ. ಸರ್ಕಾರದ ಪ್ಲಾನ್ ಏನಂತಂದ್ರೆ ನೋಡಿ, ಎಲ್ಲಾ ಫಲಾನುಭವಿಗಳಿಗೆ ಸ್ಟೆಪ್ ಬೈ ಸ್ಟೆಪ್ ಹಣ ಜಮೆ ಮಾಡುವುದಾಗಿದೆ. ಹಣ ಬಾರದವರು ಏನ್ ಮಾಡಬೇಕು ಅಂತ ನೋಡಿದ್ರೆ ಸ್ನೇಹಿತರೆ, ಮುಖ್ಯ ಪ್ರಶ್ನೆ ಇದಾಗಿರುತ್ತೆ, ನನ್ನ ಖಾತೆಗೆ ಇನ್ನೂ ಹಣ ಬಂದಿಲ್ಲ ಅಂತ. ನೋಡಿ, ಚಿಂತಿಸಬೇಡಿ, ಮುಂದಿನ 2 ರಿಂದ 3 ದಿನಗಳಲ್ಲಿ ನಿಮ್ಮ ಖಾತೆಗೆ ಹಣ ಜಮೆ ಆಗುತ್ತದೆ. ಇದು ಸಾಮಾನ್ಯ ಪ್ರಕ್ರಿಯೆ ಆಗಿರುತ್ತೆ. ಎಲ್ಲಾ ಜಿಲ್ಲೆಗಳಿಗೆ ಒಂದೇ ಸಮಯದಲ್ಲಿ ಹಣ ಬರೋದಿಲ್ಲ. ನೀವು ಮಾಡಬೇಕಾದದ್ದು ಏನಂತಂದ್ರೆ, ನಿಮ್ಮ ಬ್ಯಾಂಕ್ SMS ಅನ್ನ ಚೆಕ್ ಮಾಡಿ, DBT ಸ್ಟೇಟಸ್ ಅನ್ನ ಚೆಕ್ ಮಾಡಿ ಮತ್ತು ಕಾಮೆಂಟ್ ನಲ್ಲಿ ನಿಮ್ಮ ಜಿಲ್ಲೆಯ ಹೆಸರನ್ನ ಹಾಕಿ. ನಾನು ನಿಮ್ಗೆ ಹೇಳ್ತೇನೆ. ನೋಡಿ, ಹಬ್ಬದ ವಿಶೇಷ ಸುದ್ದಿ ಅಂತಾನೆ ಹೇಳಬಹುದು ವೀಕ್ಷಕರೇ. ನೋಡಿ, ಇವತ್ತು ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಸ್ನೇಹಿತರೆ, ಈ ಬಾರಿ ಒಂದು ವಿಶೇಷ ವಿಷಯ ಏನಂತಂದ್ರೆ, ಯುಗಾದಿ ಮತ್ತು ರಂಜಾನ್ ಹಬ್ಬದ ಸಮಯದಲ್ಲಿ ಹಣ ಬಿಡುಗಡೆಯಾಗಿದೆ. ಮಹಿಳೆಯರಿಗೆ ಇದು ದೊಡ್ಡ ಸಹಾಯ ಅಂತಾನೆ ಹೇಳಬಹುದು. ಹಬ್ಬದ ಚರ್ಚೆಗೆ ಸಹಾಯ ಆಗುತ್ತೆ ಮತ್ತು ಇಲ್ಲಿ ಸರ್ಕಾರದಿಂದ ಒಂದು ರೀತಿ ಗಿಫ್ಟ್ ಅಂತಾನೆ ಹೇಳಬಹುದು ವೀಕ್ಷಕರೇ. ಇದು ಮಹಿಳೆಯರಿಗೆ ಗೃಹಲಕ್ಷ್ಮಿ ಗಿಫ್ಟ್ ಅಂತಾನೆ ಹೇಳಬಹುದು. ಇದು ಯುಗಾದಿ ಮತ್ತು ರಂಜಾನ್ ಹಬ್ಬಕ್ಕೆ ಗುಡ್ ನ್ಯೂಸ್ ಕೊಡಲಾಗಿದೆ. ನೋಡಿ, ಇಲ್ಲಿ ನೀವೆಲ್ಲರೂ ಕೂಡ ಗಮನಿಸಿ ಸ್ನೇಹಿತರೆ, ಹಣ ಬರೋದು DBT ಮೂಲಕ ಮಾತ್ರ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ ಮತ್ತು ಹಣ ಬರೋದು DBT ಮೂಲಕ ಬರೋದ್ರಿಂದ ಯಾರಿಗೂ ಕೂಡ ನೀವು ಹಣ ಕೊಡಬೇಡಿ. ಯಾವುದೇ ಫೇಕ್ ಕಾಲ್ ಅಥವಾ ಮೆಸೇಜ್ ಅನ್ನ ನಂಬಬೇಡಿ ಮತ್ತು ಯಾವ ಸಮಸ್ಯೆ ಇದ್ರೂ ಗ್ರಾಮ ಪಂಚಾಯತ್ ಅಥವಾ ಬ್ಯಾಂಕ್ ಅನ್ನ ಸಂಪರ್ಕಿಸಿ. ನಿಮ್ಮ ಖಾತೆಗೆ ಹಣ ಬಂದಿದೆಯಾ ಕಾಮೆಂಟ್ ಮಾಡಿ ಮತ್ತು ಇವಾಗ ಬನ್ನಿ ಜಿಲ್ಲೆಗಳ ಲಿಸ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾನೆ. ಸ್ನೇಹಿತರೆ, ಮೊದಲಿಗೆ ಹಣ ಜಮೆ ಆಗುವಂತಹ ಜಿಲ್ಲೆಗಳ ಪ್ರಕ್ರಿಯೆ ಹಂತವಾಗಿ ಶುರುವಾಗೋದ್ರಿಂದ ಈ ಜಿಲ್ಲೆಗಳಿಗೆ ಇಂದು ನೋಡಿ ಸರಿಸುಮಾರು 11 ಗಂಟೆಯ ಮೇಲ್ಪಟ್ಟು ಜಮೆಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅದರಲ್ಲೂ ಮೊದಲನೆಯದಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ, ಎರಡನೆಯದಾಗಿ ತುಮಕೂರು ಜಿಲ್ಲೆಗೆ, ಮೂರನೆಯದಾಗಿ ಕೋಲಾರ ಜಿಲ್ಲೆಗೆ, ನಾಲ್ಕನೆಯದಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ, ಐದನೆಯದಾಗಿ ಮಂಡ್ಯ ಜಿಲ್ಲೆಗೆ, ಆರನೆಯದಾಗಿ ಚಿತ್ರದುರ್ಗ ಜಿಲ್ಲೆಗೆ, ಏಳನೆಯದಾಗಿ ಬೆಳಗಾವಿ ಜಿಲ್ಲೆಗೆ, ಎಂಟನೆಯದಾಗಿ ಹಾಸನ ಜಿಲ್ಲೆಗೆ, ಒಂಬತ್ತನೆಯದಾಗಿ ಮೈಸೂರು ಜಿಲ್ಲೆಗೆ, ಹತ್ತನೆಯದಾಗಿ ಕೊಡಗು ಜಿಲ್ಲೆಗೆ, 11ನೆಯದಾಗಿ ಗದಗ ಜಿಲ್ಲೆಗೆ, 12ನೆಯದಾಗಿ ಬಾಗಲಕೋಟೆ ಜಿಲ್ಲೆಗೆ, 13ನೆಯದಾಗಿ ದಾವಣಗೆರೆ ಜಿಲ್ಲೆಗೆ, 14ನೆಯದಾಗಿ ಕಲಬುರಗಿ ಜಿಲ್ಲೆಗೆ. ಈ ಎಲ್ಲಾ ಜಿಲ್ಲೆಗಳಲ್ಲಿ ಈಗಾಗಲೇ ಸಾವಿರಾರು ಮಹಿಳೆಯರ ಖಾತೆಗಳಿಗೆ 2,000 ರೂಪಾಯಿ ಹಣ ಜಮೆ ಆಗಿದೆ ಆಲ್ರೆಡಿ ಮತ್ತು ಉಳಿದಂತಹ ಫಲಾನುಭವಿಗಳಿಗೆ ಇವತ್ತು ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಜಿಲ್ಲೆ ಇದರಲ್ಲಿ ಇದೆಯಾ ಕಾಮೆಂಟ್ ನಲ್ಲಿ ಹೇಳಿ ಮತ್ತು ನಿಮ್ಮ ಖಾತೆಗೆ ಹಣ ಬಂದಿದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ, ಯಾರಿಗೆ ಹಣ ಬಂದಿಲ್ಲ ನೋ ಅಂತ ಕಾಮೆಂಟ್ ಮಾಡಿ. ನೋಡಿ, ಈ ಒಂದು ಹಬ್ಬದೊಂದು ಗೃಹಲಕ್ಷ್ಮಿ ಕಡೆಯಿಂದ ಒಂದು ಭರ್ಜರಿ ಗಿಫ್ಟ್ ಅನ್ನ ಕೊಡುವಂತಹ ಕಾರಣದಿಂದ ನೋಡಿ, ನಿಮ್ಮ ಒಂದು ಖಾತೆಗೆ ಹಣ ಬರೋದು ಖಂಡಿತ ಅಂತಾನೆ ಹೇಳಬಹುದು. ಇಲ್ಲಿ ಇನ್ನೊಂದು ಗಮನಿಸಬೇಕಾದಂತಹ ಅಂಶ ಏನಂತಂದ್ರೆ, 27ನೇ ಕಂತಿನ ಹಣ ಮಾತ್ರವಲ್ಲದೆ ನಿಮಗೆ ಪೆಂಡಿಂಗ್ ಇರುವಂತಹ 2,000 ರೂಪಾಯಿ ಹಣನು ಸೇರ್ಬಿಟ್ಟು 26ನೇ ಕಂತಿನ ಹಣ ಜೊತೆ 27ನೇ ಕಂತಿನ ಹಣ ಎರಡು ಒಟ್ಟೊಟ್ಟಿಗೆ ಜಮೆ ಆಗುತ್ತೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ. ಅಂದ್ರೆ ಟೋಟಲ್ ಆಗಿ ಇಲ್ಲಿ ಸರಿಸುಮಾರು 4,000 ರೂಪಾಯಿ ತನಕ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಲಿದೆ. ನೋಡಿ, ನೀವು ಇಲ್ಲಿ ಸ್ವಲ್ಪ ಗಮನಿಸಿ, ಹಣ ಬರೋದು DBT ಮೂಲಕ ಮಾತ್ರ ನಡೆಯುತ್ತೆ.
ನಿಮಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಗ್ರಾಮ ಪಂಚಾಯತ್ ಅಥವಾ ಬ್ಯಾಂಕ್ ಅನ್ನ ಸಂಪರ್ಕಿಸಿ. ಇದರಿಂದ ನಿಮಗೆ ಖಂಡಿತ ಸಹಾಯ ಆಗುತ್ತೆ. ನಿಮ್ಮ ಖಾತೆಗೆ ಹಣ ಬಂದಿದೆಯಾ ಕಾಮೆಂಟ್ ನಲ್ಲಿ ಬರೆಯಿರಿ. ನಿಮ್ಮ ಒಂದು ಜಿಲ್ಲೆಗೆ ಅಂದ್ರೆ ಯಾವ ಜಿಲ್ಲೆಯವರು ನೀವು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಕೆಳಗಡೆ ಕಾಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳೋದು ಮರಿಬೇಡಿ. ಇನ್ನಷ್ಟು ಗೃಹಲಕ್ಷ್ಮಿ ಅಪ್ಡೇಟ್ ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ಇದು ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣದ ಸಂಪೂರ್ಣ ಅಪ್ಡೇಟ್ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇನ್ನಷ್ಟು ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಕರ್ನಾಟಕ.